ಫೆಬ್ರವರಿ 17ನೇ ತಾರೀಕು ಈ ವಿಚಾರವಾಗಿ ದರ್ಶನ್ ಅವರು ಏನು ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫೆಬ್ರವರಿ 17ನೇ ತಾರೀಕು ಮಾತಾಡಿರುವುದು. ಸೊ ಇವತ್ತು ಒಂದು ದಿನಾಂಕ ಫೆಬ್ರವರಿ 23. ಹೆಚ್ಚು ಕಡಿಮೆ ಒಂದು ವಾರಕ್ಕೂ ಹೆಚ್ಚು ದಿನ ಆಗಿದೆ. ಯಾಕೆ ಇವತ್ತೇ ಬಂದಿರುವುದು? ಇದು ಒಂದು ವಾರ ಆಯ್ತಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರೆಲ್ಲ ಈಗ ಮಾತಾಡಬೇಡಿ ಅಂತಂದೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ವಿ. ಆದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫ್ಯಾನ್ಸ್ ಇದಾರಲ್ಲ, ಅವರು ಹೋಗೆ ಬಾರೆ ನಿನ್ಗೆ ಮುಸ್ರೆ ತಿಕ್ಕೊಂಡು ಮನೆಗೆ ಬಿದ್ದಿರೋದ್ ಬಿಟ್ಟು ಯಾಕೆ ಬಂದಿದ್ಯಾ ಇಲ್ಲಿ ಅಂತಂದೇಳಿ ಅವ್ರು ಆನ್ಸರ್ ಮಾಡಿದ್ದಾರೆ. ಅಂದ್ರೆ ಅವ್ರ ಫ್ಯಾನ್ಸು ಇದೇ ತರ ಇದಾರ, ಅವ್ರ ತರನೇ ಇದಾರ ಕೆಟ್ಟದಾಗ ಮಾತಾಡ್ಲಿಕ್ಕೆ. ಅದಕ್ಕೆ ನಮಗ್ ಬೇಜಾರಾಯ್ತು. ಇಲ್ಲ ಅಂದ್ರೆ ಹಲ್ಗೆ ಹೋಗಿದ್ರೆ ನಾವು ಸುಮ್ನೆ ಆಗ್ತಾ ಇದ್ವಿ. ಅವ್ರ ಫ್ಯಾನ್ಸ್ ಇದಾರಲ್ಲ, ಈ ಮೀಡಿಯಾ ಮುಂದೆ ಹೇಳ್ಬಾರ್ದು ಅಂತ ಕೆಟ್ಟ ಮಾತೆಲ್ಲ ಅದು ಅವರು ಕೊಟ್ಟಿದ್ದಾರೆ, ಆನ್ಸರ್ ಮಾಡಿದ್ದಾರೆ. ಅದನ್ನ ಬೇಕಾದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಬೇಕಾದ್ರೆ ಕಳಿಸ್ತೀವಿ ನೋಡಿ. ಕೆಟ್ಟದಾಗ ಹಾಕಿದ್ದಾರೆ ಹೆಣ್ಮಕ್ಳಿಗೆಲ್ಲ. ಹೋಗಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋದ್ ಬಿಟ್ಟು ನಿನ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತಂದು ಮಾತಾಡಿದ್ದಾರೆ. ಅಂದ್ರೆ ಮುಸ್ರೆ ತಿಕ್ಕೊಂಡು ಬಿದ್ದಿರಕ್ಕೆ ಅವರು ಹೆಣ್ಮಕ್ಳು ಅಡಿಗೆ ಮಾಡಿ ಬಡಿಸ್ತಿದ್ದು ಮಾಡ್ದಿದ್ದು ಮನೆಯಲ್ಲಿ ಇದ್ ಮಾಡ್ದಿದ್ದು ಇವ್ರು ಬಂದ್ಬಿಟ್ಟಿದಾರ. ಅಂದ್ರೆ ಇವ್ರ ಫ್ಯಾನ್ಸ್ ನ ಅದೇ ರೀತಿ ಬೆಳೆಸಿದಾರ ಅಂತ ನಮಗ್ ಬೇಜಾರಾಯ್ತು. ಅದಕ್ಕೆ ಇವತ್ತು ನಮ್ಗೆ ಬೇಜಾರಾಗಿರೋದ್ರಿಂದ ಬಂದು ಎಲ್ಲಾ ಮಹಿಳೆಯರು ನಾವು ಒಂದು ಒಕ್ಕೂಟ ಇದೆ ನಮ್ದು, ಆ ಒಕ್ಕೂಟದಲ್ಲಿ ಸೇರ್ಕೊಂಡು ಮಾತಾಡಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ. ಈಗ ಫ್ಯಾನ್ಸ್ ಮೇಲೆ ಕೊಟ್ಟಿದ್ರ ದರ್ಶನ್ ಅವ್ರ ಮೇಲೆ ಕೊಟ್ರೆ ಫ್ಯಾನ್ಸ್ ಎಲ್ಲ ಸರಿ ಹೋಗ್ತಾರೆ ಸರ್. ಯಾಕಂದ್ರೆ ದರ್ಶನ್ ಅವರೇ ಕರೆಕ್ಟ್ ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ಸರಿಯಾಗಿ ತಿದ್ಕೊಂತಾರೆ ಸರ್. ಅವರು ಫೆಬ್ರವರಿ 17ನೇ ತಾರೀಕು ಈ ವಿಚಾರವಾಗಿ ದರ್ಶನ್ ಅವರು ಏನು ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫೆಬ್ರವರಿ 17ನೇ ತಾರೀಕು ಮಾತಾಡಿರುವುದು. ಸೊ ಇವತ್ತು ಒಂದು ದಿನಾಂಕ ಫೆಬ್ರವರಿ 23. ಹೆಚ್ಚು ಕಡಿಮೆ ಒಂದು ವಾರಕ್ಕೂ ಹೆಚ್ಚು ದಿನ ಆಗಿದೆ. ಯಾಕೆ ಇವತ್ತೇ ಬಂದಿರುವುದು? ಇದು ಒಂದು ವಾರ ಆಯ್ತಂದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಹಿಳೆಯರೆಲ್ಲ ಈಗ ಮಾತಾಡಬೇಡಿ ಅಂತಂದೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಹಾಕಿದ್ವಿ. ಆದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಫ್ಯಾನ್ಸ್ ಇದಾರಲ್ಲ, ಅವರು ಹೋಗೆ ಬಾರೆ ನಿನ್ಗೆ ಮುಸ್ರೆ ತಿಕ್ಕೊಂಡು ಮನೆಗೆ ಬಿದ್ದಿರೋದ್ ಬಿಟ್ಟು ಯಾಕೆ ಬಂದಿದ್ಯಾ ಇಲ್ಲಿ ಅಂತಂದೇಳಿ ಅವ್ರು ಆನ್ಸರ್ ಮಾಡಿದ್ದಾರೆ. ಅಂದ್ರೆ ಅವ್ರ ಫ್ಯಾನ್ಸು ಇದೇ ತರ ಇದಾರ, ಅವ್ರ ತರನೇ ಇದಾರ ಕೆಟ್ಟದಾಗ ಮಾತಾಡ್ಲಿಕ್ಕೆ. ಅದಕ್ಕೆ ನಮಗ್ ಬೇಜಾರಾಯ್ತು. ಇಲ್ಲ ಅಂದ್ರೆ ಹಲ್ಗೆ ಹೋಗಿದ್ರೆ ನಾವು ಸುಮ್ನೆ ಆಗ್ತಾ ಇದ್ವಿ. ಅವ್ರ ಫ್ಯಾನ್ಸ್ ಇದಾರಲ್ಲ, ಈ ಮೀಡಿಯಾ ಮುಂದೆ ಹೇಳ್ಬಾರ್ದು ಅಂತ ಕೆಟ್ಟ ಮಾತೆಲ್ಲ ಅದು ಅವರು ಕೊಟ್ಟಿದ್ದಾರೆ, ಆನ್ಸರ್ ಮಾಡಿದ್ದಾರೆ. ಅದನ್ನ ಬೇಕಾದ್ರೆ ನಿಮ್ಗೆ ಸ್ಪೆಷಲ್ ಆಗಿ ಬೇಕಾದ್ರೆ ಕಳಿಸ್ತೀವಿ ನೋಡಿ. ಕೆಟ್ಟದಾಗ ಹಾಕಿದ್ದಾರೆ ಹೆಣ್ಮಕ್ಳಿಗೆಲ್ಲ. ಹೋಗಿ ಮುಸ್ರೆ ತಿಕ್ಕೊಂಡು ಬಿದ್ದಿರೋದ್ ಬಿಟ್ಟು ನಿನ್ಗೆ ಯಾಕೆ ಬೇಕಿತ್ತು ಇದೆಲ್ಲ ಅಂತಂದು ಮಾತಾಡಿದ್ದಾರೆ. ಅಂದ್ರೆ ಮುಸ್ರೆ ತಿಕ್ಕೊಂಡು ಬಿದ್ದಿರಕ್ಕೆ ಅವರು ಹೆಣ್ಮಕ್ಳು ಅಡಿಗೆ ಮಾಡಿ ಬಡಿಸ್ತಿದ್ದು ಮಾಡ್ದಿದ್ದು ಮನೆಯಲ್ಲಿ ಇದ್ ಮಾಡ್ದಿದ್ದು ಇವ್ರು ಬಂದ್ಬಿಟ್ಟಿದಾರ. ಅಂದ್ರೆ ಇವ್ರ ಫ್ಯಾನ್ಸ್ ನ ಅದೇ ರೀತಿ ಬೆಳೆಸಿದಾರ ಅಂತ ನಮಗ್ ಬೇಜಾರಾಯ್ತು. ಅದಕ್ಕೆ ಇವತ್ತು ನಮ್ಗೆ ಬೇಜಾರಾಗಿರೋದ್ರಿಂದ ಬಂದು ಎಲ್ಲಾ ಮಹಿಳೆಯರು ನಾವು ಒಂದು ಒಕ್ಕೂಟ ಇದೆ ನಮ್ದು, ಆ ಒಕ್ಕೂಟದಲ್ಲಿ ಸೇರ್ಕೊಂಡು ಮಾತಾಡಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ. ಈಗ ಫ್ಯಾನ್ಸ್ ಮೇಲೆ ಕೊಟ್ಟಿದ್ರ ದರ್ಶನ್ ಅವ್ರ ಮೇಲೆ ಕೊಟ್ರೆ ಫ್ಯಾನ್ಸ್ ಎಲ್ಲ ಸರಿ ಹೋಗ್ತಾರೆ ಸರ್. ಯಾಕಂದ್ರೆ ದರ್ಶನ್ ಅವರೇ ಕರೆಕ್ಟ್ ಮಾತಾಡಿದ್ರೆ ಅವ್ರ ಫ್ಯಾನ್ಸ್ ಸರಿಯಾಗಿ ತಿದ್ಕೊಂತಾರೆ ಸರ್. ಅವರು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.